ಸಿನಿಮಾ ಸೀರಿಯಲ್ ಯಾವುದೇ ಇರಲಿ ಎಲ್ಲರೊಂದಿಗೆ ತುಂಬಾನೇ ಪ್ರೀತಿಯಿಂದ ಮಾತನಾಡಿಸುತ್ತಾ ಎಲ್ಲರನ್ನ ಗೌರವದಿಂದ ಕಾಣುತ್ತಿದ್ದ ನಟ ದಿಲೀಪ್ ರಾಜ್ ಅವರ ಅಕಾಲಿಕ ಅಗಲಿಕೆ ಚಿತ್ರರಂಗ ಹಾಗೂ ಕುಟುಂಬದವರನ್ನ ಕುಗ್ಗಿಸಿ ಬಿಟ್ಟಿದೆ. ದಿಲೀಪ್ ರಾಜ್ ನಿಧನರಾಗಿ ಒಂದು ವಾರ ಕಳೆದರೂ ಕೂಡ ಪತ್ನಿ ಶ್ರೀವಿದ್ಯಾ ಅವರ ದುಃಖ ಮಾತ್ರ ಕಡಿಮೆ ಆಗುತ್ತಿಲ್ಲ. ಇಂದು ಇದ್ದಕ್ಕಿದ್ದಂತೆ ಶ್ರೀವಿದ್ಯಾ ಅವರು ದಿಲೀಪ್ ರಾಜ್ ರೂಮ್ನಲ್ಲಿ ಫೋಟೋ ಬಳಿ ಬಂದು ಅಲ್ಲಿಯೇ ಕುಸಿದು ಬಿದ್ದಿದ್ದಾರೆ. ಹಾಗಾದ್ರೆ ಆಗಿದ್ದೇನೋ ನೋಡೋಣ ಬನ್ನಿ. ಜೀವಕ್ಕೆ ಜೀವವಾಗಿದ್ದ ಪತಿಯನ್ನ ಕಳೆದುಕೊಂಡು ಪತ್ನಿ ಶ್ರೀವಿದ್ಯಾ ಅವರು ಮಾನಸಿಕವಾಗಿ ಕುಗ್ಗಿ ಹೋಗಿದ್ದಾರೆ. ಅವರು ಸೋಷಿಯಲ್ ಮೀಡಿಯಾ ಮೂಲಕ ತಮ್ಮ ಮನಸ್ಸಿನ ನೋವನ್ನು ಹೊರಹಾಕುತ್ತಿದ್ದಾರೆ. ದೇವರಿದ್ದಾನೆ, ಹುಷಾರಾಗಿರಿ. ಯಾರ ಮನೆ ಚೆನ್ನಾಗಿದೆ, ಯಾರ ಮನೆಯಲ್ಲಿ ಯಾವಾಗಲೂ ನಗು ಇರುತ್ತದೆ, ಯಾರು ತುಂಬ ಖುಷಿಯಿಂದ ಬದುಕುತ್ತಿರ್ತಾರೋ ಅಂಥವರ ಮನೆಯ ಮೇಲೆ ಅವನಿಗೆ ಯಾವಾಗಲೂ ಕಣ್ಣು ಇರುತ್ತದೆ. ದೇವರಿದ್ದಾನೆ, ಹುಷಾರಾಗಿರಿ. ಅವನು ನಿಮ್ಮ ಸಂಸಾರವನ್ನು ಖಂಡಿತವಾಗಿಯೂ ಬಿಡುವುದಿಲ್ಲ, ಖಂಡಿತ ನಾಶ ಮಾಡದೆ ಬಿಡುವುದಿಲ್ಲ. ದೇವರಿದ್ದಾನೆ, ಹುಷಾರಾಗಿರಿ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಷ್ಟೇ ಅಲ್ಲದೆ ಶ್ರೀವಿದ್ಯಾ ಅವರು ಪತಿಯ ಅಗಲಿಕೆ ನೋವಿನಲ್ಲಿ ಸರಿಯಾಗಿ ಊಟ ನಿದ್ದೆ ಮಾಡದೆ ಸುಸ್ತಾಗಿ ದಿಲೀಪ್ ಅವರ ಫೋಟೋ ಮುಂದೆ ಸುಸ್ತಾಗಿ ಕುಸಿದು ಬಿದ್ದಿದ್ದು ಮಕ್ಕಳು ಹಾಗೂ ಕುಟುಂಬದವರು ಅವರನ್ನು ಆರೈಕೆ ಮಾಡಿದ್ದಾರೆ. ಇಂದು ಕಳೆದ ಪ್ರತಿ ಕ್ಷಣಗಳನ್ನು ನೆನೆದು ಪತ್ನಿ ಪ್ರತಿ ಕ್ಷಣ ಕಣ್ಣೀರಿಡುತ್ತಿದ್ದಾರೆ. ಶ್ರೀವಿದ್ಯಾ ಅವರ ಪರಿಸ್ಥಿತಿ ನೋಡಿ, ಮೇಡಮ್ ನಿಮ್ಮ ಆರೋಗ್ಯ ನೋಡಿಕೊಳ್ಳಿ, ನಿಮ್ಮ ಮಕ್ಕಳ ಭವಿಷ್ಯಕ್ಕಾದರೂ ನೀವು ಖುಷಿಯಾಗಿ ಆರೋಗ್ಯವಾಗಿರಬೇಕು ಅಂತ ಅನೇಕರು ನೆಟ್ಟಿಗರು ಕಾಮೆಂಟ್ ಮಾಡುತ್ತಿದ್ದಾರೆ. ಶ್ರೀವಿದ್ಯಾ ಅವರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ.